ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲ ಸಾರಿಗೆ ಸಂಸ್ಥೆಗಳಲ್ಲಿ ನ್ಯೂನತೆಗಳನ್ನು ಕೇಳ್ಕೊಂಡಿದ್ದಾರೆ. ಸಾಕಷ್ಟು ಪ್ರಾಬ್ಲಮ್ಗಳಿದಾವೆ. ನಾವು ಉಸ್ತುವಾರಿ ಸಚಿವರು, ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಕೂಡಿ ಸಾಕಷ್ಟು ಬಸ್ಸಿನಗಳ ಬಗ್ಗೆ, ಡಿಪೋಗಳ ಬಗ್ಗೆ, ಡಿಪೋ ಮತ್ತು ವರ್ಕ್ಶಾಪ್ಗಳ ಬಗ್ಗೆ, ವರ್ಕ್ಶಾಪ್ಗಳಲ್ಲಿ ಕೆಲವು ಭಾಳ ಹಳೆಯ ವರ್ಕ್ಶಾಪ್ಗಳಿದ್ದು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇಂಥವು ಪರಿಸ್ಥಿತಿಗಳಲ್ಲಿ ಇದ್ದಂಥದ್ದು ಸರ್ಕಾರಕ್ಕೆ ಒಂದು ಹೆಚ್ಚಿನ ಅನುದಾನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ. ಮತ್ತು ಶಾಸಕರ ಬೇಡಿಕೆಗಳು, ಬಸ್ ರೂಟ್ಗಳು, ಬಸ್ಗಳು, ಮಕ್ಕಳ ಸ್ಕೂಲಿಗೆ ಹೋಗಲಿಕ್ಕೆ ಏನೇನು ತೊಂದರೆ ಆಗ್ತಿದೆ, ಎಲ್ಲೆಲ್ಲಿ ಬಸ್ಗಳು ನಿಲ್ಲಿಸಬೇಕು, ಒಂದೊಂದು ವೇಗ ಬಸ್ಗಳು, ಎಕ್ಸ್ಪ್ರೆಸ್ ಬಸ್ಗಳನ್ನು ಎಲ್ಲಿ ಹಳ್ಳಿಗಳಲ್ಲಿ ನಿಲ್ಲಿಸಬೇಕು, ಎಲ್ಲ ಟೋಟಲಿ ಸಾರಿಗೆ ಇಲಾಖೆಯಲ್ಲಿ ಏನೇನು ವ್ಯವಸ್ಥೆಗಳನ್ನು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಆ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಅದರ ಬಗ್ಗೆ ಮತ್ತೊಂದು ಮುಖ್ಯಮಂತ್ರಿಗಳ ಕೆಲವು ನೌಕರರ ಬೇಡಿಕೆಗಳಿದ್ದಾವೆ. ಆ ನೌಕರರ ಬೇಡಿಕೆಗಳ ಸಹಿತ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಮೀಟಿಂಗಲ್ಲಿ, ಸಾರಿಗೆ ಮಂತ್ರಿಗಳು ಎಲ್ಲರೂ ಮೀಟಿಂಗಲ್ಲಿ ಅವರ ನೌಕರರ ಏನು ಕುಂದುಕೊರತೆಗಳಿದ್ದಾವೆ, ಏನು ಅವರ ಬೇಡಿಕೆಗಳನ್ನ ಅವ್ರ ನೌಕರ ಇಟ್ಟದ್ದು, ನಮ್ಮ ಸಂಸ್ಥೆಯ ನೌಕರರ ವೇತನ ಪರಿಷ್ಕರಣೆ ಆಗಬೇಕು, ವೇತನವನ್ನು ಹೆಚ್ಚಾಗಬೇಕು ಅನ್ನುವಂಥ ಬೇಡಿಕೆಗಳನ್ನು ಸಹಿತ ಒಂದೇ ತಿಂಗಳಲ್ಲಿ ಕರೆದು ಮತ್ತು ಎಲ್ಲ ನಮ್ಮ ಬೇಡಿಕೆಗಳನ್ನ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಒಂದು ಚರ್ಚೆ ಮಾಡಿ ಮತ್ತೊಂದು ತಿಂಗಳಲ್ಲಿ ಕರೆದು ಅದನ್ನು ಇತ್ಯರ್ಥ ಮಾಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತಿನ ಸಭೆಯಲ್ಲೂ ಸಹಿತ ಅದೇ ಚರ್ಚೆ ಆಗಿದೆ. ಈಗ ಮೊನ್ನೆ ನಾವು ಒಂದು 200 ಬಸ್ಗಳನ್ನು ತೊಗೊಂಡಿದ್ದೀವಿ. ಈಗ 300 ಬಸ್ಗಳು ತೊಗೊಳ್ಳಿಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಟೆಂಡರು ಕರೆದಿದ್ದೀವಿ. 2-3 ದಿವಸದಲ್ಲಿ ಟೆಂಡರ್ ಓಪನ್ ಆದಿದೆ. ಅದಕ್ಕೆ ಆರ್ಡರ್ ಕೊಟ್ಟ ನಂತರ ಒಂದು ತಿಂಗಳಿನಲ್ಲಿ ಒಂದು 10 ಬಸ್ಗಳು ಹೊರಗಳು ಬೀಳ್ತಾವೆ. ಈಗ ಅದನ್ನು ನಾವು ಚೆಸ್ಸಿ ತೊಗೊಂಡು ಬೌಡಿ ಕಟ್ಲಿಗೆ ಬೆಂಗಳೂರಲ್ಲಿ ಬಿಟ್ಟಾಗ 300 ಬಸ್ಗಳು ಒಮ್ಮೆ ಹೊರಗೆ ಬೀಳಲಿಕ್ಕೆ ಆಗೋದಲ್ಲ. ಹಂತ ಹಂತವಾಗಿ ಬಸ್ಗಳು ಹೊರಗೆ ಬಂದಂಗೆ ನಾವು ಯಾವ್ಯಾವ ಬೇಡಿಕೆಗಳು, ಯಾವ್ಯಾವ ಡಿಪೋದಲ್ಲಿ ಬೇಡಿಕೆಗಳು ಹೆಚ್ಚಿದೆ, ಚಿಕ್ಕೋಡಿಯಲ್ಲಿ ಮತ್ತು ಇಲ್ಲಿ ವಿಭಾಗಗಳಲ್ಲಿ ಯಾವ ವಿಭಾಗದಲ್ಲಿ ಬೇಡಿಕೆ ಇದೆ ಆ ವಿಭಾಗಗಳಲ್ಲಿ ಹೆಚ್ಚಿಗೆ ಬಸ್ ಕೊಡುವಂಥ ಕೆಲಸನೂ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಅದನ್ನು ಸಹಿತ ಚರ್ಚೆ ಮೀಟಿಂಗಲ್ಲಿ ಆಯಿತು. 2814 ಅದನ್ನು ಜೀವೋ ಮಾಡಿದ್ದು. ಈಗ ನಮಗೆ 1000 ನಾವೀಗ ತೋಳಿಕೆ ಫೈನಾನ್ಸ್ ಅವ್ರು ಕೊಟ್ಟಿದ್ದಾರೆ. ಅದರ ಬಗ್ಗೆಗೂ ತಾಂತ್ರಿಕ ಕೆಲವು ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಅಡೆತಡೆಗಳನ್ನು ಹೊರಪಡಿಸಿ ಅವರು 1800 ತೋಳಿಕೆ ನಾವು ಮೊನ್ನೆನೇ ಬೋರ್ಡ್ ಮೀಟಿಂಗಲ್ಲಿ ಅದನ್ನು ಠರಾವು ಹಾಕಿ ಸರ್ಕಾರಕ್ಕೆ ಕಳಿಸಿದ್ದೀವಿ. ಆ ಸರ್ಕಾರದಲ್ಲಿ ಕೆಲವು ಕಾನೂನು ಅಡೆತಡೆಗಳನ್ನು ನಿರ್ವಹಣೆ ಮಾಡಿ ಅದಕ್ಕೂ ಶೀಘ್ರವೇ ಅನುಮತಿ ಕೊಡ್ತೇನೆ ಅಂತ ಹೇಳಿದರು. ಶೀಘ್ರ ಅನುಮತಿ ಕೊಟ್ಟರು ಅದನ್ನೂ ತೊಗೋತೀವಿ. ಯಾಕಂದ್ರೆ ನಮ್ಮಲ್ಲಿ ಬೇಕಾದಷ್ಟು ಜನ ನಮ್ಮಲ್ಲಿ ವರ್ಕ್ಶಾಪ್ದಲ್ಲಿ ಕೆಲಸ ಮಾಡಲಿಕ್ಕೂ ನಮ್ಮಲ್ಲಿ ಇಂಜಿನಿಯರ್ಸು ಬೇಕಾಗಿದ್ದಾರೆ. ಅದಕ್ಕಾಗಿ ಎಲ್ಲ ಸಿಬ್ಬಂದಿಗಳನ್ನು ಪೂರ್ತಿ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಾಳೆ ಹೋಗಿದ್ದೀನಿ, ಇವತ್ತು ನಾನು ಬರ್ತಾ ಇಲ್ಲ. ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದೀನಿ. ಹೇಳಿದ್ದೀನಿ ಅವರಿಗೆ ನಾಳೆ 11 ಗಂಟೆಗೆ ಹೋಗಿ ಅಲ್ಲಿ ಅವ್ರು ಏನು ಕೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಏನು ವಿಚಾರಕ್ಕೆ ಅದೆಲ್ಲ ಮೊನ್ನೆ ಹೇಳಿದ್ದೀನಲ್ಲ.